ನಮಸ್ತೆ, ಸಲಾಂ ವಾಲೇಕುಮ್, ವಣಕಮ್ ಮಾಡಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಸಾಗರ್ ಅಫಿಷಿಯಲ್. ವೆಲ್, ಇವತ್ತು ನನಗೆ ಶೂಟಿಂಗ್ ಇರಲಿಲ್ಲ, ರಜಾ ಆಯಿತು. ಸೊ ಹಾಗಾಗಿ ಕೂದಲು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಟ್ಸ್ ಅ ಹೇರ್ ಕೇರ್ ಡೇ. ಹೇರ್ ಕೇರ್ ಡೇ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಈರುಳ್ಳಿ ರಸನ ಹಚ್ಚಿದೆ, ಆನಿಯನ್ ಜ್ಯೂಸ್ನ ಹಚ್ಚಿದೆ. ಕೂದಲು ಒಂದು ತುಂಬ ಉದುರ್ತಾ ಇದೆ. ಯು ವಿಲ್ ನಾಟ್ ಬಿಲೀವ್ ಹೇಗೆ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ತೆಗೆದುಕೊಂಡಿದ್ದೀನಿ ಕೂಡ. ನೋಡಿ, ಇಷ್ಟು ಉದುರ್ತಾ ಇದೆ. ಸೊ ಲಿಟರಲಿ ತುಂಬ ಉದುರ್ತಾ ಇದೆ ಕೂದಲು. ಸೊ ಹಾಗಾಗಿ ಅದು ಮಾಡ್ಕೊಳ್ಳೋಣ. ಸೊ ಲೆಟ್ ಮೀ ಡೂ ಸಮ್ ಸೆಲ್ಫ್ ಕೇರ್ ಅಂತ ಹೇಳಿ. ಸಖತ್ ಟೆನ್ಷನ್ನು ಆ್ಯಂಡ್ ಹೆಕ್ಟಿಕ್ ಶೆಡ್ಯೂಲ್ ಬೇರೆ. ಅದಲ್ಲದೆ ಏನಂತೀವಿ, ಮಳೆಗಾಲ ಬೇರೆ, ಕೂದಲು ಜಾಸ್ತಿ ಉದುರತ್ತೆ. ಎಲ್ಲ ಟೈಮಲ್ಲೂ ಉದುರತ್ತೆ. ಏನೇ ಕೇಳಿದ್ರು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಇವತ್ತು ಒಂಚೂರು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಆನಿಯನ್ ಜ್ಯೂಸ್ ಕಾಣಿಸಲ್ಲ ನಿಮಗೆ, ಸಾರಿ, ಇದರಲ್ಲಿ ಆನಿಯನ್ ಜ್ಯೂಸ್ ಇದೆ, ಆಯಿತಾ? ಇದರಲ್ಲಿ ಆನಿಯನ್ ಜ್ಯೂಸ್ ಆ್ಯಂಡ್ ಹಾಗೆಯೇ ಕ್ಯಾಸ್ಟರ್ ಆಯಿಲನ್ನು ಇಟ್ಕೊಂಡಿದ್ದೀನಿ. ಇವತ್ತಷ್ಟು ತರಿಸಿರೋದು ಅರೋಮಾ ಮ್ಯಾಜಿಕ್ ಅವರ ಕ್ಯಾಸ್ಟರ್ ಆಯಿಲ್, ಆರ್ಗ್ಯಾನಿಕ್ ಅಂತೆ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಆನಿಯನ್ ಜ್ಯೂಸ್ನ ಹಚ್ಕೊಳ್ತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಫಾರ್ ಹೇರ್ ಫಾಲ್ ಆ್ಯಂಡ್ ಹಾಗೆಯೇ ನಮ್ಮ ಸ್ಕ್ಯಾಲ್ಪಿಗೆ. ಸೊ ಕೂದಲು ಹೊಸದಾಗಿ ಬರುತ್ತೆ ಕೂಡ ಆ್ಯಂಡ್ ಹೇರ್ ಕೂದಲು ಕಮ್ಮಿ ಆಗುತ್ತೆ ಕೂಡ. ನಾನು ಹೆಚ್ಚಾಗಿ ಆನಿಯನ್ ಜ್ಯೂಸ್ನ ಹಾಗೆ ಬಳಸ್ತೀನಿ. ವಿತ್ ಕ್ಯಾಸ್ಟರ್ ಆಯಿಲ್ ಇಸ್ ರಿಯಲಿ ವೆರಿ ಗುಡ್. ಯಾಕಂತಂದರೆ ಆನಿಯನ್ ಜ್ಯೂಸ್ನ ಫ್ರಿಝಿನೆಸ್ ಆಗುತ್ತೆ. ಸೊ ನೀವು ಒಂದು ಸ್ವಲ್ಪ ಆಯಿಲ್ ಹಾಕೊಂಡಾಗ ಒಂದು ಮಟ್ಟಿಗೆ ಅದು ಓಕೆ ಆಗಿರುತ್ತೆ. ಆ್ಯಂಡ್ ಹಾಗೆ ನೀವು ವಾಶ್ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ನೀವು ಯಾವುದಾದ್ರೂ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ, ಲೈಕ್ ಜಾನ್ಸನ್ ಬೇಬಿ ಆಗಿರ್ಬೋದು, ಅಥವಾ ನಿಮ್ಮದೇ ಶ್ಯಾಂಪೂನ ಸ್ವಲ್ಪ ಜಾಸ್ತಿ ನೀರಲ್ಲಿ ಕಲಿಸ್ಬಿಟ್ಟು ತಲೆಗೆ ಹಾಕೊಳ್ಳಿ. ಯಾಕೆಂದರೆ ಅದರದ್ದು ಸತ್ವ ಇರಬೇಕು ತಲೆಯಲ್ಲಿ ಅಥವಾ ಸ್ಕ್ಯಾಲ್ಪಲ್ಲಿ ಅಂತಂದರೆ ಶ್ಯಾಂಪು ಹಾಕಿನೂ ಪ್ರಯೋಜನ ಇಲ್ಲ. ಬಟ್ ಶ್ಯಾಂಪು ಇಲ್ಲದೇ ಹಾಗೆ ಸ್ನಾನ ಮಾಡಿದರೆ ಈ ವಾಸನೆ ತಡ್ಕೊಳಕ್ಕಾಗಲ್ಲ. ಹತ್ತಿರ ಬಂದವರಿಗೆ ಅಂತಿರುತ್ತೆ. ಸೊ ನಾವು ಇವತ್ತು ಆನಿಯನ್ ಜ್ಯೂಸ್ ಆ್ಯಂಡ್ ಹಾಗೆ ಕ್ಯಾಸ್ಟರ್ ಹಚ್ಕೊಳ್ತಾ ಇದ್ದೀನಿ. ನಾನು ಮೊದಲು ಏನು ಮಾಡ್ತಿದ್ದೆ ಅಂತಂದರೆ, ಲೈಕ್ ಬಿಫೋರ್ ಕಮಿಂಗ್ ಟು ಇಂಡಸ್ಟ್ರಿ, ನಾನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಿದ್ದು ಕಡಲೆ ಹಿಟ್ಟು ತಲೆಗೆ. ಎಣ್ಣೆ, ಕೊಬ್ಬರಿ ಎಣ್ಣೆ, ಆಬ್ವಿಯಸ್ಲಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಕೊಡ್ತಾಯಿದ್ರು ಅಜ್ಜಿ ಅಥವಾ ಮಮ್ಮಿ. ಸೊ ಅದನ್ನು ಹಚ್ಕೊಳ್ತಾ ಇದ್ದೆ. ಆ್ಯಂಡ್ ಕಡಲೆ ಹಿಟ್ಟೆಲ್ಲ ನಾನು ಸ್ನಾನ ಮಾಡ್ತಾ ಇದ್ದಿದ್ದು ಕೂಡ. ತುಂಬ ಚೆನ್ನಾಗಿತ್ತು ಕೂದಲು. ಆ್ಯಂಡ್ ಎಷ್ಟು ದಪ್ಪ ಇತ್ತು, ಎಷ್ಟು ಉದ್ದ ಇತ್ತು ಅಂತಂದರೆ ನಿಮಗೆ ಗೊತ್ತು. ದಪ್ಪ ಹೇಗಿತ್ತು ಅಂದರೆ ನಮ್ಮ ಪಪ್ಪ ನನಗೆ ಲೋಬಾನ ಕೊಡ್ತಾಯಿದ್ರು, ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ರು, ಒಣಗಲಿ ಬೇಗ ಆ್ಯಂಡ್ ತಗೊಳ್ಳಿ ಕೂದಲು ಅಂತಂದ್ಬಿಟ್ಟು. ಸೊ ಅಷ್ಟು ದಪ್ಪ ಆಯಿತು, ಒಣಗ್ತಾನೇ ಇರಲಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿದ್ರು ಸಂಜೆವರೆಗೂ ಇದೆಲ್ಲ ಒದ್ದೆ ಇರೋದು, ಅಷ್ಟು ದಪ್ಪ ಆಯಿತು ಕೂದಲು. ಇವಾಗ ಒಣಗಿ ಉದ್ರಿ ಬಾಲ ಥರ ಆಗಿದೆ. ಇಲಿ ಬಾಲ ಥರ, ನಾಯಿ ಬಾಲನೂ ಅಲ್ಲ, ಇಲಿ ಬಾಲ ಥರ ಆಗಿದೆ. ಸೊ ಎನಿವೇಸ್, ಇವತ್ತು ನಾನು ನಿಮ್ಗೆ ಹಚ್ಕೊಳ್ತೀನಿ. ಹಚ್ಕೊಂಡಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಟು 1 hour, ಮ್ಯಾಕ್ಸ್ 1 hour ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಇದನ್ನು ನೀವು ಓವರ್ ನೈಟ್ ಕೂಡ ಇಡ್ಬೋದು. ಇಟ್ಸ್ ವೆರಿ ಗುಡ್. ಇದನ್ನು ನೀವು ಓವರ್ ನೈಟ್ ಕೂಡ ಇಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ರಾತ್ರಿ ಹಚ್ಕೊಂಡು ಮಲ್ಗೋಕ್ಕಾಗಲ್ಲ ಅಂತಂದರೆ ಐ ಗೆಸ್ ಇಟ್ಸ್ ಬೆಟರ್ ದಟ್ ಯು ಯೂಸ್ ಬಿಫೋರ್ ಯುವರ್ ಬಾತ್. ಸೊ ನೀವು ಕಾಟನ್ ಪ್ಯಾಡ್ಸ್ ಕೂಡ ಯೂಸ್ ಮಾಡ್ಬೋದು ಹಚ್ಕೊಳ್ಳೋಕ್ಕೆ. ಬಟ್ ನನ್ನ ಬೆರಳುಗಳೇ ನನಗೆ ತುಂಬ ಖುಷಿ ಆ್ಯಂಡ್ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಆನಿಯನ್ ಜ್ಯೂಸ್, 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಆಗೋಯಿತು. ಹೆಚ್ಚಾಗಿ ನಾನು ನಮ್ಮ ಅಣ್ಣ ಯೂಸ್ ಮಾಡ್ತೀವಿ, ಅದಕ್ಕೆ ನಾನು ಅಲ್ಲಿ 1 ಈರುಳ್ಳಿ ತೊಗೊಳ್ತೀನಿ. ಊರಲ್ಲಿ ಬೆಂಗಳೂರಲ್ಲಿ 1 ಈರುಳ್ಳಿ ತೊಗೊಂಡ್ರೆ ಜಾಸ್ತಿ ಆಗೋಯ್ತು ಇವಾಗ. ಸೊ ಆಲ್ಮೋಸ್ಟ್ ದಿಸ್ ಮಚ್ ಆಫ್ ಆಯಿಲ್. ಓಕೆ, ಇದು ಹೋಗ್ಬಿಟ್ಟ. ಸೊ ಚೆನ್ನಾಗಿ ಮಾಡಿ ಕಲಿಸ್ಕೊಂಡು ನನಗೆ ಆ್ಯಕ್ಚುಲಿ ಜಾಸ್ತಿ ಹೇರ್ ಫಾಲ್ ಆಗೋದು ಇಲ್ಲಿ ನನ್ನ ಒಂದು ಇದರಲ್ಲಿ. ಬಿಕಾಸ್ ಜಾಸ್ತಿ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ಹೀಟ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಇಲ್ಲೇ ಜಾಸ್ತಿ ಯೂಸ್ ಮಾಡ್ತೀವಿ. ಸ್ಟ್ರೇಟ್ನಿಂಗ್ ಅದು ಇದು ಅಂತ ಹೇಳಿ ನನ್ನ ಕೂದಲು ಉದ್ರಿರೋದೇ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಉದ್ರಿರೋದೇನೆ ಇಂಡಸ್ಟ್ರಿಗೆ ಬಂದಾದ್ಮೇಲೆ.
ನನ್ನ ಫುಡ್ ರುಟೀನ್ ಚೇಂಜ್ ಆಯಿತು, ನನ್ನ ಹೇರ್ ಕೇರ್ ರುಟೀನ್ ಚೇಂಜ್ ಆಯಿತು. ಏನು ಇನ್ ದ ಎರೋ ಆಫ್ ಲುಕಿಂಗ್ ಗುಡ್ ಅಲ್ಲ, ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಕಾಣಿಸ್ಬೇಕು, ಹೀಗೆ ಕಾಣಿಸ್ಬೇಕು ಅಂತೇಳಿ ನಮ್ಮ ನ್ಯಾಚುರಲ್ ಬ್ಯೂಟಿ ಆಗಿರ್ಬೋದು, ನ್ಯಾಚುರಲ್ ಏನು ಕೊಟ್ಟಿದ್ದಾರೆ ದೇವರು ಅದನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ. ನಂಗೆ ಆ್ಯಕ್ಚುಲಿ ಕೂದಲುದ್ರಕ್ಕೆ ಸ್ಟಾರ್ಟ್ ಆಗಿದ್ದು ಒನ್ಸ್ ಐ ಡಿಡ್ ಮೈ ಹೇರ್ ಸ್ಟ್ರೈಟ್ನಿಂಗ್. ಒಂದು ಮೂವಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಹೇರ್ ಕಟ್ ಮಾಡಿಸಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಟ್ರು. ಸೊ ಆ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಅಂತೂ ಕೇಳಲೇಬೇಡಿ, ಸಖತ್ತಾಗಿ ಉದುರಿದೆ ನನ್ನ ಕೂದಲು. ಯಾಕೆ ಕೇಳ್ತೀರಾ? ಆ ಮೊದಲಿನ ಕೂದಲೇ ಇಲ್ಲ. ಸೊ ಚೆಂದ ಮಾಡಿ ನಿಮ್ಮ ಸ್ಕ್ಯಾಲ್ಪಿಗೆ ನಿಮ್ಮ ಕೈಯಲ್ಲೇನೆ ಹೀಗೆ ಚೆಂದ ಮಾಡಿ ಈರುಳ್ಳಿ ರಸನ ಹಾಕ್ಕೊಂಡು ಮಸಾಜ್ ಲೈಕ್ ಈ ಥರ. ಓಕೆ, ನಾನು ಫುಲ್ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ. ಓಕೆನಾ? ಸೊ ಇವಾಗ ವೀಡಿಯೋನ ಆಫ್ ಮಾಡ್ತೀನಿ. ಏನು ಇಡೀ ವಿಡಿಯೋ ನೋಡ್ತೀರಾ? ಒಂದು ಅರ್ಧ ಗಂಟೆ ವಿಡಿಯೋ ಇಲ್ಲ ತಾನೆ, ತಕ್ಕೊಳ್ಳಿ, ವಾಪಸ್ ಬರ್ತೀನಿ ಹಚ್ಕೊಂಡ್ಬಿಟ್ಟು. ಓಕೆ, few moments later. ಓಕೆ, ಐ ಆಮ್ ಬ್ಯಾಕ್. ಸೊ ಎಷ್ಟಿತ್ತು ಅಷ್ಟೊಂದು ಆಮೇಲೆ ಚೆಂದ ಮಾಡಿ ಹಾಕ್ಕೊಂಡು ಇಲ್ಲೆಲ್ಲ ಹಾಕ್ಕೊಂಡು ಚೆಂದ ಮಾಡಿ ಮಸಾಜ್ ಕೊಡ್ತಾ ಇದ್ದೀನಿ. ಇಷ್ಟ ನನಗೆ. ಸೊ ದಿಸ್ ಇಸ್ ಹೌ ಯು ಡೂ ಇಟ್. ನಿಮಗೆಲ್ಲ ಗೊತ್ತಿರತ್ತೆ, ಏನು ಹೇಳ್ಕೊಡ್ಬೇಕು ಅಂತಿಲ್ಲ, ಆದ್ರೂ ಸುಮ್ಮನೆ ಬ್ಲಾಗ್ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಮಸಾಜ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಹೇರ್ ಫಾಲ್ ಆಗೋದೇ ಇಲ್ಲಿ, ನಾನು ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಹೇಳ್ತಾ ಇದ್ದೀನಿ, ತುಂಬ ವಾಸನೆ ಬರುತ್ತೆ, ಸಖತ್ತಾಗಿ ಪರಿಮಳ ಬರುತ್ತೆ. ಸೊ ಈರುಳ್ಳಿ ಅನಿಸ್ತಾ ಇರುತ್ತೆ. ನಿಮ್ಗೆ ಇವತ್ತು ಇಡೀ ಮನೆ ಈರುಳ್ಳಿ ಸ್ಮೆಲ್ಲು, ನೀವೆಲ್ಲೇ ಹೋದರೂ ನಿಮ್ಮ ಕೂದಲು ಈರುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ತಣ್ಣೀರಲ್ಲೇ ಸ್ನಾನ ಮಾಡೋದು, ತಲೆಗೆ ಎಸ್ಪೆಷಲಿ, ಮೈಗೂ ಅಷ್ಟೇ. ಬಟ್ ತಲೆಗೆ ಕೂದಲಿಗೆ ನಾನು ತಣ್ಣೀರೇ ಹಾಕ್ಕೊಳ್ಳೋದು. ಐ ಡೋಂಟ್ ಯೂಸ್ ಹಾಟ್ ವಾಟರ್. ಹಾಟ್ ವಾಟರ್ ಅಂದರೂ ತುಂಬಾ ಮೈಲ್ಡ್ ಆಗಿರೋ ಉಗುರು ಬೆಚ್ಚಗಿರೋ ನೀರು ಮಾತ್ರ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಎಲ್ಲೆಲ್ಲ ನಿಮಗೆ ಹೇರ್ ಫಾಲ್ ಆಗ್ತಿದೆ ಅಂತ ಅನಿಸುತ್ತೋ, ಅಥವಾ ದ ಹೋಲ್ ಸ್ಕ್ಯಾಲ್ಪ್ ಹ್ಯಾಸ್ ಟು ಗೆಟ್ ನೈಸ್ ಬ್ಲಡ್ ಸರ್ಕ್ಯುಲೇಷನ್, ಚೆನ್ನಾಗಿ ಮಸಾಜ್ ಕೊಟ್ಕೊಳ್ಳಿ. ನಾನು ಇಲ್ಲಿಗೂ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲೂ ಕೂದಲು ಉದುರುತ್ತೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಯಾಕಂದರೆ ಎಲ್ಲ ಕೂದಲು ಅಲ್ಲಿ ಹಿಂಗಡೆ ಹೋಗೋದ್ರಿಂದ ತುಂಬ ಬಲ್ಕಿ ಅಂತ ಅನಿಸುತ್ತೆ. ಬಟ್ ಆದರೆ ಆ್ಯಕ್ಚುಲಿ ಅಲ್ಲೂ ಕೂಡ ಕೂದಲು ಇರುತ್ತೆ. ಈ ಥರ ಚೆನ್ನಾಗಿ ಮಾಡಿ ಎಲ್ಲ ಮಾಡಿಕೊಂಡು ಒಂದು 2 to 3 minutes ಆಫ್ ಮಸಾಜ್ ಆರ್ ಮೋರ್ ದೆನ್ ದ್ಯಾಟ್, ನಿಮ್ಮ ಟೈಮ್ ಇದ್ದಷ್ಟು ಕೂದಲನ್ನ ಕಟ್ಕೊಳ್ಳಿ. ಕೂದಲನ್ನ ಕಟ್ಕೊಂಡಾದ್ಮೇಲೆ ನಿಮ್ಗೆ ಏನು ಕೆಲಸ ಇದೆ ನೀವು ಮಾಡ್ಕೊಳ್ಳಿ. ನನಗಂತೂ ಇವಾಗ ಕೆಲಸ ಇದೆ, ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು. ಸೊ ಎರಡನ್ನು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓಕೆನಾ? ಅದಾದಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಡೆಫಿನೆಟ್ಲಿ ಇಟ್ಸ್ ದ ಡೇ ಈಸ್ ಫಾರ್ ಮೈ ಹೇರ್. ನನ್ನ ಕೂದಲಿಗೋಸ್ಕರನೇ ಈ ದಿನ. ಇವತ್ತು ಫುಲ್ ಹೇರ್ ಕೇರ್ ಟ್ರೀಟ್ಮೆಂಟು ಅಂತ ಹೇಳಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದು 7 days ಚಾಲೆಂಜ್ ಥರ ಫಾರ್ ಮೈ ಹೇರ್. ನೋಡುವ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಆಯಿತು ಅಂತಂದರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಮಾಡೋ ಬ್ಲಾಗಲ್ಲಿ ಹಾಕ್ತೀನಿ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಹೇಳಿ. ಸೊ ಸದ್ಯಕ್ಕೆ ಕೂದಲು ಚೆನ್ನಾಗಿ ಮಾಡಿ ಕಟ್ಕೊಂಡು, ನಾನು ಕೂದಲಿಗೆ ಆ್ಯಕ್ಚುಲಿ ಸ್ಪಂಚೀಸ ಯೂಸ್ ಮಾಡ್ತಾ ಇರೋದು. ಈ ನಡುವೆ ಕೂದಲು ಅದರಿಂದ ಏನು ಉದುರುತ್ತಲ್ಲ, ಏನು ಈ ಥರ ಬ್ಯಾಂಡ್ಸೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಕೂದಲು ಉದ್ರಿ, ಅದು ಕಮ್ಮಿ ಆಗಿದೆ. ಸ್ಕಂಚೀಸಲ್ಲಿ ನಿಮಗೆ ಜಾಸ್ತಿ ಕೂದಲು ಉದುರಲ್ಲ, ಅದು ಒಳ್ಳೆ ಗ್ರಿಪ್ಪಲ್ಲೂ ಕೂಡ ಇರುತ್ತೆ. ಬಟ್ ಇವಾಗ ಈರುಳ್ಳಿ ಹಚ್ಚಿರೋದ್ರಿಂದ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದು ಕೂಡ ವಾಸನೆ ಬರುತ್ತೆ ಅಂತ ಒಯ್ಬೋದು, ಬಟ್ ಸ್ಟಿಲ್. ಸೊ ಐ ಆಮ್ ಡನ್. ಸೊ ಅರೌಂಡ್ ಹಾಫ್ ಆನ್ ಅವರ್ ಟು 1 hour ನನ್ನ ಕೆಲಸ ಮುಗಿಯೋವರೆಗೂ ಇಟ್ಕೊಂಡು ಸ್ನಾನ ಮಾಡ್ತೀನಿ. 1 hour later. ಹೈ, ಓಕೆ, ವೆಲ್ಕಮ್ ಬ್ಯಾಕ್. ನೋಡಿ, ಈರುಳ್ಳಿ ರಸ ಹಚ್ಬಿಟ್ಟು ಸ್ನಾನ ಆಗಿದೆ. ಒಂದ್ಸತಿ ಒರೆಸ್ಕೊಂಡು ಈ ಒಂದು ಇದರಲ್ಲಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ. ಸೊ ಕೆನ್ಸಿದ ಪಾರ್ಟಿಕಲ್ಸ್ ಅಲ್ವಾ, ಕೆಲವೊಂದು ನಿಮಗೆ ಸ್ನಾನ ಆ್ಯಕ್ಚುಲಿ ಹಿಂಗೆ ಇರುತ್ತೆ. ಸ್ನಾನ ಆದಮೇಲೆ ಒಣಗಾದ್ಮೇಲೆ ಉದ್ರೋಗುತ್ತೆ. ಸೊ
ಸೊ ನಾಟ್ ವೆರಿ. ಸ್ನಾನ ಆಗ್ತಿದಂಗೆ ಎಲ್ಲಾದ್ರೂ ಹೊರಡೆ ಹೋಗಿದ್ರೆ ಮಾತ್ರ ಹೋಗಬೇಡಿ. ಇಟ್ ಲುಕ್ಸ್ ಲೈಕ್ ಡ್ಯಾಂಡ್ರಫ್, ಬಟ್ ಈ ಥರ ಇರುತ್ತೆ ಕೆಲವೊಂದು ಪಾರ್ಟಿಕಲ್ಸ್. ಯಾಕಂದರೆ ಇಫ್ ಇನ್ ಕೇಸ್ ಈರುಳ್ಳಿದು ಕೆಲವೊಂದು ಸಣ್ಣ ಪಾರ್ಟಿಕಲ್ಸ್ ಇತ್ತು ಅಂದರೆ ಹೊರಡೆ ಇರುತ್ತೆ. ಬಟ್ ಸ್ಕ್ಯಾಲ್ಪ್ನ ಮಾತ್ರ ಚೆನ್ನಾಗಿ ತೊಳ್ಕೊಂಡು ಕೊಂಡ್ರೆ ಆಯಿತು. ಆ್ಯಂಡ್ ಈವನ್ ನೀವು ಹಿಂಗೆ ಸುಮ್ಮನೆ ಹಿಂಗೆ ಕುಡುಪಿದ್ರು ಕೂಡ ಹೊರಟೋಗುತ್ತೆ. ಓಕೆ, ಸೊ ಎಸ್. ಅವಾಗ ಹೇಳಕ್ಕೆ ಮರ್ತೋಯ್ತು, ಈರುಳ್ಳಿ ರಸ ನೀವು ಮಾಡಾದ್ಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಆವಾಗಲೇ ಮಾಡಿಕೊಂಡು ಆವಾಗಲೇ ಯೂಸ್ ಮಾಡಿ. ಇಟ್ಸ್ ಗುಡ್. ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಯೂಸ್ ಮಾಡ್ತೀರಾ ಅಂತಂದರೆ ಇಟ್ಸ್ ನಾಟ್ ಗುಡ್. ಓಕೆ, ಸೊ ಇವಾಗ ನಾನು ಅವಾಗೇ ಹೇಳಿದೆ 7 days ಚಾಲೆಂಜ್ ಒಂದು ಟ್ರೈ ಮಾಡೋಣ ಅಂತ ಇದ್ದೀನಿ ಅಂತ. 7 days ಚಾಲೆಂಜ್, ವಾಟ್ ಎವರ್ ಚಾಲೆಂಜ್. ಸೊ ಏನು ಅಂತಂದರೆ ರೋಸ್ಮೆರಿ ವಾಟರ್. ಸೊ ನಾನು ರೋಸ್ಮೆರಿ ವಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೋಸ್ಮೆರಿ, ಕ್ಲೋಸ್, ಲವಂಗ ಒಂದು 11 ಹಾಕಿದ್ದೀನಿ. ಆಮೇಲೆ ಒಂದು 20 ಗ್ರಾಮ್ ಅಷ್ಟು ರೋಸ್ಮೆರಿ ಫ್ರೆಶ್ ಲೀವ್ಸ್, ಒಂದು 11 ಲವಂಗ, ಆಮೇಲೆ ಒಂದು ಸ್ಮಾಲ್ ಟೀ ಸ್ಪೂನ್ ಅಷ್ಟು ಮೆಂತೆ. ಓಕೆ, ಸೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಾಡಿ ಕುದಿಸ್ಕೊಂಡಿದ್ದೀನಿ. ಯಾರಿದು ಹೊಸಬ್ರು? ಸೊ ಒಳ್ಳೆ ಎನಿವೇಸ್ ಸಾರಿ. ಸೊ ದ್ಯಾಟ್ ಈಸ್ ರೋಸ್ಮೆರಿ ವಾಟರ್. ರೋಸ್ಮೆರಿ ವಾಟರ್ ಬಗ್ಗೆ ತುಂಬ ವೀಡಿಯೋಸ್ ನೋಡಿದ್ದೀನಿ ಆ್ಯಂಡ್ ಕೇಳಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ಇದೆ ಅಂತ ಹೇಳ್ತಿದ್ದಾರೆ. ನಾನು ಆ್ಯಕ್ಚುಲಿ ಮಾಡ್ಕೊಂಡಿದ್ದೆ ಮಂಗಳೂರಲ್ಲಿ ಇರ್ತಾ, ಬಟ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಅಲ್ಲಿ ಬಿಟ್ಟು ಬರ್ತಾ ಇದ್ದೆ. ಇಲ್ಲಿ ತೊಗೊಂಬರಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಇಲ್ಲಿ ಫ್ರಿಡ್ಜ್ ಇರಲಿಲ್ಲ ಅಂತ ಹೇಳಿ. ಬಟ್ ಇವಾಗ ಫ್ರಿಡ್ಜ್ ಕೂಡ ಬಂದಿದೆ. ಸೊ ಹಾಗಾಗಿ ರೋಸ್ಮೆರಿ ವಾಟರ್ ನಾನೇ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಹೇಳಿ. ಬಟ್ ನನಗೆ ನಾನೊಂದು 2-3 ಸತಿ ಅಷ್ಟೇ ಯೂಸ್ ಮಾಡಿರೋದು, ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ಸತಿ ಮತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಣ ಅಂತ ಇದ್ದೀನಿ. ವೆಲ್, ಸೊ ದಿಸ್ ಈಸ್ ರೋಸ್ಮೆರಿ ವಾಟರ್. ಇರಿಟೇಟ್ ಮಾಡ್ತಾ ಇದೆ. ಓಕೆ, ದಿಸ್ ಇಸ್ ರೋಸ್ಮೆರಿ ವಾಟರ್. ಅದನ್ನು ನೀವು ಎಗೇನ್ ಸ್ನಾನ ಆದಮೇಲೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ರಾತ್ರಿ ಮಲ್ಕೋಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಡೈಲಿ ಯೂಸ್ ಮಾಡ್ತೀನಿ, ಮಾಡಬೇಕು ಅಂತ ಇದ್ದೀನಿ ಕೂಡ. ಆ್ಯಂಡ್ ಡೈಲಿ ಯೂಸ್ ಮಾಡೋದ್ರಿಂದ ಸೊ ಎವ್ರಿ ಡೇ ಯೂಸ್ ಮಾಡಿ ಇದನ್ನು ರಿನ್ಸ್ ಮಾಡಬೇಕು ಅಂತಿಲ್ಲ. ಇದಾದಮೇಲೆ ಇದು ಹಚ್ಕೊಂಡಾದ್ಮೇಲೆ ಸ್ನಾನ ಮಾಡಬೇಕು ಅಂತಿಲ್ಲ. ಇದಾದ್ಮೇಲೆ ಸ್ನಾನ ಮಾಡಬೇಕು ಅಂತಿಲ್ಲ. ಹಚ್ಕೊಂಡಾದ್ಮೇಲೆ ಈ ತಲೆಯೆಲ್ಲ ಇರಬೇಕು, ಅಂದರೆ ಕೂದಲೆಲ್ಲ ಇರಬೇಕು. ಸೊ ಮೇಕ್ ಶೋರ್ ನಿಮ್ಮದು ಸ್ನಾನಗಿನ ಎಲ್ಲ ಆದಮೇಲೆ ಹಚ್ಕೊಳ್ಳಿ. ಮಾರ್ನಿಂಗು ಹಚ್ಕೋಬೋದು, ನೈಟ್ ರೂಟೀನ್ ಥರನೂ ಹಚ್ಕೋಬೋದು. ಬೇಗ ಒಣಗೋಗುತ್ತೆ. ಸೊ ನಾನು ಇವಾಗ ವೆಟ್ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಅಂತ ವೆಟ್ ಸ್ಕ್ಯಾಲ್ಪಿಗೆ ಹಾಕೊಳ್ತಾ ಇದ್ದೆ. ಸೊ ಎಗೇನ್ ಸೇಮ್ ಪ್ರೋಸೆಸ್. ನಿಮಗೆ ಫುಲ್ ಇಲ್ಲೆಲ್ಲ ಸ್ಕ್ಯಾಲ್ಪಿಗೆ ಹಾಕೋದ್ರಿಂದ ಹಿಂಗೆ ಹಾಕೊಂಡು ಚೆಂದ ಮಾಡಿ ಮಸಾಜ್ ಮಾಡ್ಕೋಬೇಕು. ಓಕೆ, ಇದ್ರದ್ದು ಪರಿಮಾಣ ಮಾತ್ರ ಸಖತ್ತಾಗಿದೆ. ಸೊ ಮೇಕ್ ಶೋರ್ ಯು ಅಪ್ಲೈ ಎವ್ರಿವೇರ್. ಬರೀ ಎಲ್ಲಿ ಕೂದಲಿಲ್ಲ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಅಮ್ಮ ಭಗವತಿ, ಸುಸ್ತಾಯ್ತು. ಸೊ ಈ ಥರ ಪಾರ್ಟಿಷನ್ಸ್ ತಕ್ಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈವನ್ ಎಂಥದ್ದು ಈರುಳ್ಳಿ ರಸ ಕೂಡ ನೀವು ಯಾವುದೇ ಒಂದು ಏನು ಹೇರ್ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ಮೂಲೆಗೂ ತಲುಪಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಮೇಕ್ ಶೋರ್ ಯು ಹ್ಯಾವ್ ಟು ಟೇಕ್ ಪಾರ್ಟಿಷನ್ ಮತ್ತೆ ಹಚ್ಕೋಬೇಕು. ಓಕೆ, ಸುಮ್ಮನೆ ಕೆಲವೊಬ್ರು ಏನು ಮಾಡ್ತಾರೆ, ಈ ಫುಲ್ ವಾಟರ್ನ ತೊಗೊಂಡ್ಬಿಟ್ಟು ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ. ಸೊ ಈ ಥರ ಏನು ಪಾರ್ಟಿಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಡೆನ್ಸಿಟಿ ಒಳ್ಳೆಯದೆ. ಐ ಮೀನ್ ನಾಟ್ ಇದು ಏನಂತ ಹೇಳಿಕೆ ಪ್ರೆಷರ್ 6 minutes ಆಯ್ತಲ್ಲಪ್ಪ. ಚೇತು ಪ್ಲೀಸ್ ಫಾಸ್ಟ್ ಫಾರ್ವರ್ಡ್ ಇಟ್. ಓಕೆ, ಥ್ಯಾಂಕ್ಸ್.
ಸೊ ಹಿಂಗೆ ಚೆನ್ನಾಗಿ ಹಚ್ಕೊಂಡು ಮತ್ತೆ ಮಸಾಜ್ ಮಾಡತಕ್ಕದ್ದು. ಹಿಂಗಡೆನೂ ಹಾಕೊಳ್ದೆ ಇರ್ಬೇಡಿ. ನಾನು ಮುಂಚೆ ಥರ ಕಾಣಿಸ್ತಾ ಇದ್ದೀನಿ ಮೋಸ್ಟ್ ಪ್ರಾಬಬ್ಲಿ. ಚೇತು ಫಾಸ್ಟ್ ಫಾರ್ವರ್ಡ್ ದಿಸ್ ಆಲ್ಸೋ. ಚೇತು ನನಗೆ ಒಂದಿನ ಹೊಡಿತಾರೆ ಮಾತ್ರ ಅಕ್ಕ ಅಂತ ಅನ್ಕೊಂಡು. ಏನಕ್ಕ ಏನಾದ್ರು ಒಂದೇನಾದ್ರು ನೆಟ್ಟಿಗೆ ಮಾಡಿದೀರಾ ನೀವು ಲೈಫಲ್ಲಿ ಅಂತ. ಮಾಡ್ತೀನಿ ಚೇತು. ನಿಮ್ಮನ್ನ ತಮ್ಮ ಆಗಿ ಏನು ಸ್ವೀಕಾರ ಮಾಡ್ದಲ್ಲ ಅದೇ ಒಂದು ಒಳ್ಳೆ ಕಾರ್ಯ. ನೀವೊಂಥರ ಎನಿವೇಸ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್ ಇವಾಗ. ಸೊ ಹೀಗೆ ಚೆಂದ ಮಾಡಿ ಮಸಾಜ್ ಮಾಡೋಣ. ಯಾಕೆ ಇಷ್ಟನ್ನೆಲ್ಲ ಡಿಟೇಲಿಂಗ್ ಆಗಿ ಹೇಳ್ತೀನಿ ನಂಗೆ ಅರ್ಥ ಆಗಿಲ್ಲ, ಬಟ್ ಅದು ನೋಡ್ಕೊಳ್ಳಿ. ಇಷ್ಟೆಲ್ಲ ಆಯ್ತಾ? ಹೀಗೆ ಮಸಾಜ್ ಮಾಡಿ ಬಿಟ್ಬಿಡಿ. ಅದು ತನಿಗೆ ತಾನೇ ಡ್ರೈ ಆಗುತ್ತೆ. ಹೆಂಗೋ ಇವಾಗ ತಲೆಸ್ನಾನ ಮಾಡಿದ್ರಿಂದ ಕೂದಲು ಅಂತಾನೆ ಆಗಿತ್ತು. ಸೊ ಇದು ಕೂಡ ಒಟ್ಟಿಗೆ ಡ್ರೈ ಆಗುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ. ಓಕೆನಾ? ಮಸಾಜ್ ಮಾಡೋದ್ರಿಂದ ಮತ್ತೆ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆ್ಯಂಡ್ ಒಳ್ಳೆ ಇರುತ್ತೆ. ಇದನ್ನು ನೀವು 7 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು, ಅಥವಾ ಈ ಕಲರ್ ಚೇಂಜ್ ಆಗೋವರೆಗೂ ಸ್ಟೋರ್ ಮಾಡ್ಬೋದು. ಅಥವಾ ಈ ಕಲರ್ ಚೇಂಜ್ ಆಗುತ್ತಲ್ವ, ಇದು ಒಳಗಡೆ ವಾಟರ್ ಏನಿದೆ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಸ್ಟೋರ್ ಮಾಡ್ಕೋಬೋದು. ಬಟ್ 7 ಡೇಸ್ to 10 ಡೇಸ್ 7 ಡೇಸ್ ಬೆಟರ್ ಅಂತ ಅನ್ಸುತ್ತೆ ನನಗೆ. ಓಕೆನಾ? ಸೊ ದಿಸ್ ಇಸ್ ಮೈ ಹೇರ್ ಕೇರ್ ರೂಟೀನ್. ಇದು ಒನ್ಸ್ ಇನ್ ಅ ವೈಲ್ ಮಾಡುವಂಥದ್ದು. ಯಾವುದು ಈರುಳ್ಳಿ, ಕೆಲವೊಮ್ಮೆ ನಾನು ಅದೇ ಹೇಳ್ದಂಗೆ ಮೊಸರು ಹಚ್ತೀನಿ, ಅಥವಾ ಮೊಟ್ಟೆ ಎಗ್ ವೈಟ್ ಕೂಡ ಹಚ್ತೀನಿ. ಬಿಕಾಸ್ ದಟ್ ವಿಲ್ ಗಿವ್ ಯು ಸಮ್ ಸಿಲ್ಕಿ ಎಫೆಕ್ಟ್. ಆಮೇಲೆ ಮತ್ತೇನು ಹಚ್ತೀನಿ ಕೂದಲಿಗೆ, ಯಾವ್ದಾದ್ರು ಪ್ಯಾಕ್ ಹಚ್ಕೊಳ್ತೀನಿ, ಮೆಹಂದಿ ಹಚ್ಕೊಳ್ತೀನಿ. ಬಟ್ ಆಯಿಲಿಂಗ್ ಅಂತೂ ಮೊದಲು ತುಂಬ ಮಾಡ್ಕೊಳ್ತಾ ಇದ್ದೆ ಆಯಿಲಿಂಗು. ಇವಾಗ ಅದು ಆ್ಯಕ್ಚುಲಿ ಕಮ್ಮಿ ಆಗಿದೆ. ಹಾಗೆಯೇ ಕೂದಲು ಗ್ರೋ ಆಗೋದು ಕೂಡ ಕಮ್ಮಿ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಸಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಕೇರ್ ಮಾಡೋದನ್ನು. ಹೇರ್ಗೆ ಮಾಡ್ತಿದ್ದೆ, ಬಟ್ ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ಬೇಜಾರು ಬಂದೋಗುತ್ತೆ. ಹೋಗಪ್ಪ ಎಷ್ಟು ಮಾಡಿದ್ರು ಅಷ್ಟೇ, ಮತ್ತೆ ಹೀಟು ಮತ್ತೆ ಅದು ಇದು ಅಂತ ಹೇಳಿಬಿಟ್ಟು ಹಾಳಾಗೋಗುತ್ತೆ ಅಂತ ಹೇಳಿ. ಸೊ ಐ ರಿಲಿ ಹೋಪ್ ನಂದು ಹಳೆ ಏನು ದಪ್ಪ ಕೂದಲೇನಿತ್ತು ಅದು ವಾಪಸ್ ಬಂದರೆ ಸಾಕು ಅಂತ ಹೇಳಿ. ಸೊ ಎನಿವೇಸ್ ಇದು ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಮಾಡಿದ್ದೀನಿ ಕೂಡ. ಆ್ಯಂಡ್ ಈರುಳ್ಳಿ ರಸ ಆಗಿರ್ಬೋದು, ರೋಸ್ಮೆರಿ ವಾಟರ್ ಆಗಿರ್ಬೋದು, ತುಂಬ ಒಳ್ಳೆಯ ಒಂದು ಆನ್ಸರ್ ಸೊಲ್ಯೂಷನ್ನ ಕೊಡುತ್ತೆ ಆ್ಯಂಡ್ ಎಫೆಕ್ಟ್ನ ಕೊಡುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಯೂಸ್ ಮಾಡಿ. ದಿಸ್ ಇಸ್ ಮೈ ಹೇರ್ ಕೇರ್ ರೂಟೀನ್ ಫಾರ್ ಯು ಆಲ್. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಕೇಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.